ಸರ್ಕಾರದ ನಿರ್ಧಾರಕ್ಕೆ ಹುಕ್ಕೇರಿ ರೈತರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ 3,300 ರೂಪಾಯಿ ಒಪ್ಪದ ಕೆಲ ಅನ್ನದಾತರು ಇಂದು ಹುಕ್ಕೇರಿಯಲ್ಲೂ ಕೂಡ ಹೋರಾಟ ಮುಂದುವರೆದಿದೆ. ಕೋರ್ಟ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಖಾನೆ ಮಾಲೀಕರ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಹುಕ್ಕೇರಿ ತಹಶೀಲ್ದಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ರೈತರ ಜೊತೆ ತಹಶೀಲ್ದಾರ್ ಬಲರಾಮ ಕಟ್ಟಿಮನಿ ಚರ್ಚೆ. ಸರ್ಕಾರದ ನಿರ್ಧಾರಕ್ಕೆ ಹುಕ್ಕೇರಿ ರೈತರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ 3,300 ರೂಪಾಯಿ ಕೆಲ ಅನ್ನದಾತರು ಈ ಒಂದು ದರವನ್ನು ಒಪ್ತಾ ಇಲ್ಲ. ಇಂದು ಹುಕ್ಕೇರಿಯಲ್ಲೂ ಕೂಡ ಹೋರಾಟ ಮುಂದುವರೆದಿದೆ. ಈಗ ಸರ್ಕಾರ ಏನು ಆದೇಶವನ್ನ ಮಾಡಿದೆ, 3,300 ರೂಪಾಯಿಯನ್ನ ಕೊಡ್ತೀವಿ 1 ಟನ್ ಕಬ್ಬಿಗೆ ಅಂತ ಆದೇಶವನ್ನ ಹೊರಡಿಸಿದೆ. ಆದರೆ ಈ ಒಂದು ವಿಚಾರಕ್ಕೆ ಈಗ ಕೆಲವೊಂದಿಷ್ಟು ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವಿಚಾರವನ್ನ ಯಾರು ಕೂಡ ಒಪ್ಕೋತಾ ಇಲ್ಲ. ಬಾಗಲಕೋಟೆ ಆಗಿರಬಹುದು ಅಥವಾ ಹುಕ್ಕೇರಿ ಆಗಿರಬಹುದು, ಇನ್ನೂ ಕೂಡ ಅಲ್ಲಿ ಪ್ರತಿಭಟನೆ ಮುಂದುವರೆದ್ರೆ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಕೋರ್ಟ್ ಸರ್ಕಲ್ ಮುಂದೆ ಸದ್ಯಕ್ಕೆ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕಾರ್ಖಾನೆ ಮಾಲೀಕರ ವಿರುದ್ಧವೂ ಕೂಡ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ, ಘೋಷಣೆಯನ್ನ ಕೂಗುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಸದ್ಯಕ್ಕೆ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿಯವರು ಕೂಡ ಹೋಗಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ಈಗೇನು ಸರ್ಕಾರ 3,300 ರೂಪಾಯಿ ಕೊಡ್ತೀವಿ ಅಂತ ಹೇಳಿದೆ, ಈ ಒಂದು ವಿಚಾರದಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ, ಅದನ್ನ ಪರಿಹರಿಸಬೇಕಾಗತ್ತೆ. ಜೊತೆಗೆ ಈ ಒಂದು ವಿಚಾರವಾಗಿ ಅಧಿಕೃತ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಇನ್ನು ರಿಕವರಿ ವಿಚಾರದಲ್ಲಿ ನಮಗೆಲ್ಲ ಮೋಸ ಆಗ್ತಾ ಇದೆ, ಹಾಗಾಗಿ ಮಾಲೀಕರು ಕೊಡಲ್ಲ ಅಂದರೆ ಸರ್ಕಾರ ನೀಡಬೇಕು. ಇದಕ್ಕೆ ಒಪ್ಕೊಂಡ್ರೆ ನಾವು ಅಧಿಕೃತವಾಗಿ ಈ ಒಂದು ಹೋರಾಟವನ್ನು ನಿಲ್ಲಿಸ್ತೀವಿ. ಜೊತೆಗೆ ಅಧಿಕೃತ ಆದೇಶವನ್ನು ನೀಡಿದ ಬಳಿಕ ಮಾತ್ರ ನಮ್ಮ ಹೋರಾಟ ಅಂತ್ಯ ಆಗುತ್ತೆ, ಇಲ್ಲಾಂದರೆ ಇದೇ ರೀತಿ ಹೋರಾಟ ಮುಂದುವರಿಯುತ್ತೆ ಅಂತ ಸದ್ಯಕ್ಕೆ ರೈತರು ಹೇಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಇದನ್ನು ಯಾವ ರೀತಿ ನಿಭಾಯಿಸುತ್ತೆ ಅಂತ ನೋಡಬೇಕಾಗುತ್ತೆ. ಸರ್ಕಾರ ಏನೋ ಈಗ ಅಧಿಕೃತವಾಗಿ ಅಂದರೆ 3,300 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಜೊತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಕೂಡ ಸಭೆಯನ್ನು ಮಾಡಿತ್ತು. ಆ ಒಂದು ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಕೆಲವೊಂದಿಷ್ಟು ಬೇಡಿಕೆಯನ್ನು ಮಾಲೀಕರು ಇಟ್ಟಿದ್ರು. ಅದಕ್ಕೂ ಕೂಡ ಕೆಲವೊಂದಿಷ್ಟು ಸಮ್ಮತಿಯನ್ನು ಸೂಚಿಸಿ ನಂತರ 3,300 ರೂಪಾಯಿಗೆ ಫೈನಲ್ ಮಾಡಿದ್ರು. ಆದರೆ ಈಗ ಈ ಒಂದು 3,300 ರೂಪಾಯಿ ದರವನ್ನು ಏನು ಸರ್ಕಾರ ನಿಗದಿ ಮಾಡಿದೆ, ಈ ಒಂದು ದರವನ್ನು ಹೋರಾಟಗಾರರು ಕೆಲವೊಂದಿಷ್ಟು ಹೋರಾಟಗಾರರು ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಸರ್ಕಾರದ ನಿರ್ಧಾರಕ್ಕೆ ಈಗ ರೈತರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ 3,300 ರೂಪಾಯಿ ಕೊಡ್ತೀವಿ ದರ ಅಂತ ಹೇಳಿದ್ರು ಕೂಡ ಅದಕ್ಕೆ ಸದ್ಯಕ್ಕೆ ರೈತರು ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ. ಆದರೆ ಕೆಲವೊಂದಿಷ್ಟು ರೈತರು ಈ ಒಂದು ವಿಚಾರಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಈಗ ರೈತರಲ್ಲೇ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಸದ್ಯಕ್ಕೆ ಏನು ಆಗ್ತಾ ಇದೆ, ರೈತರ ಇವಾಗ ಒಂದು ಹೋರಾಟ ಮಾಡ್ಲಿಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದ್ದಾರಲ್ಲ, ಏನು ಮಾಡ್ತಾರೆ, ಮುಂದಿನ ನಡೆ ಯಾವ ರೀತಿ ಇರುತ್ತೆ, ಜೊತೆಗೆ ಸರ್ಕಾರ ಈಗ ರೈತರನ್ನ ಯಾವ ರೀತಿ ಮನವೊಲಿಕೆಯನ್ನ ಮಾಡುತ್ತೆ? ಖಂಡಿತ ಸಾಹಿತ್ಯ. ಏನಂತಂದ್ರೆ ನಿನ್ನೆ ಅಷ್ಟೇ ರೈತರು ಪ್ರತಿಭಟನೆ ನಡೆಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆಯನ್ನ ಸರ್ಕಾರ ಘೋಷಣೆಯನ್ನು ಮಾಡಿದ್ದು. ಅದು ಕೆಲವೊಂದಿಷ್ಟು ರೈತರಿಗೆ ಸಮಾಧಾನ ತಂದ್ರು, ಇನ್ನೊಂದಿಷ್ಟು ಕೆಲವರಿಗೆ ಅಸಮಾಧಾನ ತಂದಿದೆ ಅಂತ ಹೇಳ್ಬೋದು. ಅಸಮಾಧಾನಗೊಂಡಂತ ರೈತರು ಮತ್ತೆ ಪ್ರತಿಭಟನೆಯನ್ನ ಮುಂದುವರಿಸಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣ ಅದಲ್ಲಿಯೂ ಸಹ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇದಷ್ಟಲ್ಲದೆ ಬೈಲಹೊಂಗಲ ಪಟ್ಟಣವನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ರೈತರು ತಮ್ಮ ಪ್ರತಿಭಟನೆಯನ್ನ ಸಹ ಮುಂದುವರಿಸ್ತಾ ಇರುವಂತದ್ದು. ಗುರುರಾಪುರ ಕ್ರಾಸ್ಗೆ ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಸಹ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಂತಂದ್ರೆ ಗುರ್ಲಾಪುರ ಕ್ರಾಸ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಏನು ಅದೊಂದು ಇಲ್ಲಿ ಮಹತ್ವವನ್ನು ಪಡೆದುಕೊಂಡಿತ್ತು. ಈ ಒಂದು ಹಿನ್ನೆಲೆ ಯಾಕಂದ್ರೆ ಸರ್ಕಾರದ ಪ್ರಮುಖವಾಗಿ ರೈತರ ಹೋರಾಟಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗಿರೋ ಕಾರಣ ಇಲ್ಲೇ ಅಂತ್ಯ ಆಗ್ಬೇಕಂತ ಹೇಳಿ ನಿನ್ನೆ ರೈತ ಮುಖಂಡ ಚನ್ನಪ್ಪ ಪೂಜಾರಿ ಅವರು ಸಹ ಒಂದು ಆಗ್ರಹವನ್ನ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಇಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾ ಇರುವಂತದ್ದು. ಅಧಿಕೃತ ಘೋಷಣೆಯನ್ನ ಇಲ್ಲಿ ಕೂಗಿದ ಬಳಿಕ ಅಂದ್ರೆ 3,300 ರೂಪಾಯಿನ ಘೋಷಣೆಯನ್ನು ನಿನ್ನೆ ಮಾಡಿದ್ರು. ಅದು ಅಧಿಕೃತವಾಗಿ ಆದೇಶವನ್ನ ಇವತ್ತು ನೀಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಅಂತ್ಯಗೊಳಿಸ್ತೀವಿ ಅಂತ ಹೇಳಿ ಒಂದ್ ಕಡೆ ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಹೇಳಿದ್ರೆ, ಈತ ಮತ್ತೊಂದು ಕಡೆ ಬೆಳಗಾವಿಯ ಬೈಲಹೊಂಗಲ ಮತ್ತು ಹುಕ್ಕೇರಿ ಪಟ್ಟಣದಲ್ಲಿ ರೈತರ ಪ್ರತಿಭಟನೆ ಮತ್ತೆ ಇದೀಗ ಇಲ್ಲಿ ಮುಂದುವರೆದಿರುವಂತದ್ದು. ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಶಿವಾನಂದ ಪಾಟೀಲ್ ಅವರು ಬಂದು ಏನಾದರೂ ರೈತರ ಮನವೊಲಿಸುವ ಕೆಲಸಕ್ಕೆ ಮುಂದಾಗ್ತಾರೆ ಎಂಬುದನ್ನು ಸಹ ಇಲ್ಲಿ ಕಾದು ನೋಡಬೇಕಾಗಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.